ಎಲ್ಲಾದ್ರು ಪ್ರವಿ ಅವರು ಅಡ್ವಾನ್ಸ್ ಕೊಟ್ಕೋತೀನಿ ಅಂತ ಹೋಗೈತೆ. ಅಲ್ಲ ನೀವು ನೋಡಮ್ಮ ಮೊನ್ನೆ ದಿನ ಹೋದಾರು ನೀವು ಅಲ್ಲೇ ಹೋಗಿ ಉಳ್ಕೊಂಡ್ರೆ ಹೆಂಗೆ ಅಂತ ಆರಾಮಾಗಿದ್ದೀರಾ ಎಲ್ಲ ಮನೆ ಹತ್ರ ಎಲ್ಲ ಚೆನ್ನಾಗೈತೆ ಯಾರೇನೇನು ಏನೋ ಎಡವಟ್ಟುಗಳೇನು ಮಾಡಿಲ್ಲ. ಚೆನ್ನಾಗೈತೆ. ಒಳಗೆ ಭಾಳ ಗಲೀಜಾಗ್ಬಿಟ್ಟಿತ್ತು. ನೀನು ಬೇರೆನೆ ಬಟ್ಟೆ ಸ್ವಲ್ಪ ತೊಳೆದಿರ್ಲಿಲ್ಲ ಎಲ್ಲ ಹಂಗೆ ಇದ್ವು. ಮತ್ತೆ ಅಲ್ಲೆಲ್ಲ ಗಲೀಜು ಆಗ್ಬಿಟ್ಟಿತ್ತು. ಅದನ್ನೆಲ್ಲ ನೀಟ್ ಮಾಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗೋಯ್ತು. ನಿಜವಾಗ್ಲು ತುಂಬ ಬೇಜಾರಾದಂಗೆ ಆಗ್ಬಿಡ್ತು. ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗಪ್ಪ ಅಂತ ಅನ್ನಿಸ್ತು. ಅದಕ್ಕೆ ನನ್ನ ಫುಲ್ ಸುಸ್ತಾಗ್ಬಿಟ್ಟಿದೆ. ಬೆಡ್ ಮ್ಯಾಗಳು ಸೋಫಾ ಮ್ಯಾಗಳು ಅದೆಲ್ಲನ ತೊಳೆದೆ ಹಾಕ್ಬಿಟ್ಟೆ. ಅದನ್ನೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಒಂಥರ ನೀವು ಮನೆ ಬೇಗ ಹಾಕೊಂಡು ಬಂದಿದ್ದಕ್ಕೆ ಅದಕ್ಕೆಲ್ಲ ಅದೊಂಥರ ಮುಗ್ಗು ಸ್ಮೆಲ್ಲು. ಅದಕ್ಕೆಲ್ಲನ ಹೋಗ್ಬಿಟ್ಟು ಬಿಸಿಲಿಗೆ ಹಾಕಿ ಪಾಪ ಟೆರಸ್ ಮೇಲೆ ಹಾಕಿದ್ರು. ಕೆಳಗಡೆ ಎಲ್ಲನ ಹಾಕೋದಕ್ಕೆ ಧೂಳು ಅಂತೇಳಿ ಮೇಲಕ್ಕೆ ಹಾಕಿದ್ರು. ಅವನ್ನೆಲ್ಲ ಬಿಸಿಲಿಗೆ ಹಾಕಿ ಕೊಡವಿ ಚೆನ್ನಾಗಿ ಬಿಸಿಲು ಕಾಯ್ತು ನೆನ್ನೆ ಸಹ. ಅದಕ್ಕೆಲ್ಲ ಮಾಡಿ ಬರೋದಕ್ಕೆ ಟೈಮ್ ಆಗ್ಬಿಡ್ತು ಋತು ಅಕ್ಕ. ಹೌದೇನು ಅಂದರೆ ಬಾಗ್ಲು ಹಾಕೊಂಬಂದ್ರೆ ಹಂಗೆ ಕಣಮ್ಮ ಸ್ವಲ್ಪ ಕಿಟಕಿಗಳು ತೆಗೆದು ಬರಬೇಕಾಗಿತ್ತು. ಕಿಟಕಿ ತೆಗೆದ್ರೆ ಹಿಂಗೆ ಯಾರು ಇಲ್ಲದ ಮನೇಲಿ ಕಿಟಕಿ ತೆಗೆದು ಬರಬಾರ್ದು. ಅದಕ್ಕೆ ಎಲ್ಲ ಹಾಕೊಂಬಂದ್ವಿ. ಏನಾಗಲ್ಲ ಬಿಡಿ, ಎಲ್ಲ ಕ್ಲೀನ್ ಮಾಡಿ ಬಂದಿತ್ತೆ. ಇನ್ನೊಂದು ವಾರ ಹೋಗಿ ಹಂಗೆ ಕ್ಲೀನ್ ಮಾಡಿ ಬರ್ತೀವಿ. ಒಂದು ವಾರ ಶುಕ್ರವಾರಲೋ ಶನಿವಾರಲೋ ಇಲ್ಲ ಭಾನುವಾರಲೋ ಯಾವತ್ತಾದ್ರೂ ಒಂದು ದಿವಸ ಹೋಗ್ಬಿಟ್ಟು ಹಂಗೆ ಕ್ಲೀನ್ ಮಾಡಿ ಬರ್ತೀವಿ. ನಾನು ಪ್ರವಿ ಅವರಿಬ್ಬರು ಹೋಗ್ತೀವಿ, ಕ್ಲೀನ್ ಮಾಡಿ ಬರ್ತಾ ಇರ್ತೀವಿ. ಬಂದ್ರು ಪ್ರವಿ ಅವರು. ಏನಿದು ಪ್ರವಿ ಅವ್ರು ಬಂದಿದ್ದಕ್ಕೆ ಎಷ್ಟೊಂದು ಸ್ಮೈಲ್ ಮಾಡ್ತಾವಳೆ ಇವಳು. ಕೊಟ್ಟು ಬಂದೆ ಋತು, ಕೊಟ್ಟು ಬಂದೆ ದುಡ್ಡ. ಪ್ರವಿ ಅವರೇ ಏನು ಆ ಕಡೆ ನೋಡ್ಕೊಂಡು ಹೇಳ್ತಾ ಇದ್ರು? ಕರಿಯಮ್ಮನ ಮಕ್ಕನ ನನ್ನ ಮುಖ ನೋಡ್ಕೊಂಡು ಹೇಳಿ. ಕೊಟ್ಟು ಬಂದ್ರಾ? ಎಷ್ಟು ಕೊಟ್ಟು ಬಂದ್ರಿ? ಏನಂತ ಹೇಳಿದ್ರು? ಏನಂತ ಹೇಳ್ಬಂದ್ರಿ ನೀವು? ನಾನೇನು ಹೇಳ್ಬಂದೆ, 2 ತಿಂಗಳ ಮಟ್ಟಿಗೆ ಇರ್ತೀವಿ, ಅದಕ್ಕೂ ಜಾಸ್ತಿ ಇರೋದಾದರೆ ಇರ್ತೀವಿ, ಇಲ್ಲಾಂತಂದರೆ ಒಂದು 2 ತಿಂಗಳು ಇರ್ತೀವಿ. ಪೇಂಟಿಂಗ್ ಗಿಟ್ಟಿಂದೇನು ಹಿಡ್ಕೊಂಬಕ್ಕೆ ಹೋಗ್ಬೇಡಿ. ನಾನೇನು 10,000 ಬಾಡಿಗೆ ಕೊಡ್ತಾ ಇದ್ದೀವಲ್ಲ, ನೀವು ಹೇಳ್ದಷ್ಟು ಬಾಡಿಗೆ ಕೊಡ್ತಿದ್ದೀವಲ್ಲ ಬಾಡಿಗೆನ 10,000 ಅಂತಂದರೆ ಏನಾಯಿತು? ಅದಕ್ಕೆ ಪೇಂಟ್ ಗಿಂಟಿಂದೆಲ್ಲ ಏನು ಹಿಡ್ಕೋಬೇಡಿ ಅಂತ ಹೇಳಿ ಅವ್ರ ಹತ್ರ ಹೇಳೋಬಿಟ್ಟು ಬಂದಿರೋದು. ಏನು ಕರಿಯಮ್ಮವ್ರೆ, ಸುಸ್ತೆಲ್ಲ ಕಡಿಮೆ ಆಯ್ತಾ? ಸುಸ್ತಿನೆಲ್ಲ ಐತೆ. ಇಷ್ಟೊಂದು ಮುಖ ಹಂಗೆ ಹೋಗೈತೆ. ಇನ್ನೆಲ್ಲಿ ಸುಸ್ತಾಗೈತಪ್ಪ? ಇವರು ಪಾಪ ತುಂಬ ಕೆಲಸಗಳು, ಜಾಸ್ತಿ ಕೆಲಸ. ಅಯ್ಯೋ ಪಾಪ ಸಖತ್ತು ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಅವರಿಗೆ ಆ ರೀತಿ ತುಂಬ ಸುಸ್ತಾಗೈತೆ. ಅಯ್ಯೋ ಎಷ್ಟು ಬಟ್ಟೆಗಳು ಎಲ್ಲ ಪಾಪ ತೊಳೆದಾಕ್ಬಿಟ್ರು. ಎಲ್ಲ ಪ್ರತಿಯೊಂದು ಕೆಲಸನ ಮಾಡಿಬಿಟ್ರು. ನಾನು ಬರೀ ಸ್ವಲ್ಪ ಯಾಕೋ ತಲೆನೋವು, ನಾನು ಸುಮ್ಮನೆ ಮಲ್ಕೊಬಿಟ್ಟಿದ್ದೆ. ನಾನೇನು ಕೆಲಸ ಮಾಡೋಕ್ಕಾಗಲಿಲ್ಲ. ಹೌದಾ, ಸರಿ ಹಾಗಾದರೆ ಸರಿ. ಮತ್ತು ಇವಾಗ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾಯ್ತು. ಸ್ವಲ್ಪ ಮನೆಗೆಲ್ಲ ರೇಷನ್ ಎಲ್ಲ ತೊಗೊಂಬಂದ್ಬಿಡಿ. ಪಾತ್ರೆಗಳೆಲ್ಲ ತೊಗೊಂಬಂದಿದ್ರಲ್ಲ ಸಣ್ಣವ ಮಾಡ್ಕೊಂಡು ತಿನ್ನಕ್ಕೆ ಏನು ಬೇಕೋ ಎಲ್ಲ ಸಣ್ಣ ಪುಟ್ಟದ್ದೆಲ್ಲ ತೊಗೊಂಬಂದೈತೀನಿ. ಏನು ತಗೊಂಬತ್ತಿ ಹೇಳೋರು ಅಕ್ಕ? ಎಲ್ಲ ನೀನೇ ಹಾಕೊಂಬಂದ? ಎಲ್ಲ ನಾನೇ ಹಾಕೊಂಬಂದೆ. ಎಲ್ಲ ಸಣ್ಣ ಪಾತ್ರೆಗಳು ಅದೆಲ್ಲ ಹಾಕೊಂಬಂದೆ ಬೇಕಾಗುತ್ತೆ ಅಂತ. ಇದೇನಿದು ಇಬ್ರು ಹಿಂಗೆ ಒಬ್ರು ಮಕ್ಕ ಹಿಂಗೆ ಈ ರೀತಿ ನೋಡ್ಕೊಂಡು ನಗ್ತಾವ್ರಲ್ಲ. ಏನಿರ್ಬೋದು? ಏನು ಹಿಂಗೆ ನಗ್ತಾವ್ರೆ? ಯಾಕೆ ನಗ್ತಾವ್ರೆ ಅನ್ನೋದು ಗೊತ್ತಿಲ್ಲ. ಯಾಕೆ ನಗ್ತಾವ್ರೆ ಇವರು? ಆಯ್ತು ಕರಿಯಮ್ಮ, ಅದೊಂದು ಸ್ವಲ್ಪ ಜೋಡಿಸ್ಬಿಟ್ಟು ಎಲ್ಲ ನೀವು ಬೇಗ ಎಲ್ಲ ರೇಷನ್ ಎಲ್ಲ ತೊಗೊಂಬಂದ್ಬಿಟ್ರೆ ಎಲ್ಲ ರೆಡಿ ಮಾಡ್ಕೋಬೋದು. ಅಪ್ಪನಿಗೆ ಹೇಳ್ತೀನಿ, ಸ್ವಲ್ಪ ರೇಷನ್ ಕಳಿಸುತ್ತೆ. ಏನು ನಮಗೇನು ತರಕಾರಿ ಒಂದು ತಗೋಬೇಕಷ್ಟೇ, ಏನು ಬೇರೆ ಇನ್ನೇನು ಅವಶ್ಯಕತೆ ಇರಲ್ಲ. ಹೋಗಿ ರೇಷನ್ ತಗೊಂಬರ್ತೀನಿ. ಸರಿ ಆಯಿತು, ತಗೊಂಡು ಬನ್ನಿ ಹೋಗಿ. ನಾನೊಂದು ಸ್ವಲ್ಪ ಎಲ್ಲ ಜೋಡಿಸ್ಕೊಂತೀನಿ ಪಾತ್ರೆಗಳನ್ನೆಲ್ಲ. ಸರಿ ಆಯ್ತು. ನನಗೆ ಇವ್ರು ನೋಡ್ತಾ ಇದ್ರೆ ಏನೋ ಮಿಸ್ ಹೊಡಿತೈತೆ. ಏನು ಹಿಂಗೆ ಅಂತ ನನಗೆ ಅನ್ನಿಸ್ತಾ ಐತೆ. ಏನೋ ಇಬ್ರು ಮುಖ ನೋಡ್ಕೊಂಡು ನಗ್ತವ್ರೆ. ಏನೋ ಒಂಥರ ಬಂದವ್ರೆ. ಇವಾಗ ಬಂದಾಗಿಂದನೂ ಏನೋ ಒಂಥರ ಬದಲಾಗವ್ರೆ ಅಂತ ಅನ್ನಿಸ್ತೈತೆ ನನಗೆ. ಏನು ಬದಲಾಗವ್ರೆ? ಯಾಕೆ ಹಿಂಗೆ ನಗ್ತವ್ರೆ? ಏನಾದರೂ ತೊಗೊಂಬನ್ನಿ ತಿನ್ನಕ್ಕೆ. ಸರಿ ಆಯಿತು, ತೊಗೊಂಬರ್ತೀನಿ. ಹೇಳು ಅಂತ ಭಯ ಆಗ್ಬಿಟ್ಟು ಏನು ಹೇಳುತ್ತೋ ಏನೋ ಋತು ಅಕ್ಕ ಅಂತ. ಯಾಕೋ ಒಂಥರ ಓವರಾಗಾಡ್ತಾ ಇದ್ದಾಳೆ ಕರಿಯಮ್ಮ. ತುಂಬ ಸ್ಮೈಲ್ ಮಾಡ್ತಾಳೆ. ಪ್ರವಿ ಅವ್ರು ನೋಡಿದ ತಕ್ಷಣ ನಗ್ತಾಳೆ. ಯಾಕೆ ಹಿಂಗೆ ನಗ್ತಾವಳೆ ಅಂತ ಗೊತ್ತಿಲ್ಲ. ಇವಳ ಮೇಲೆ ನನಗೆ ಯಾಕೋ ಡೌಟು. ಇವಳನ್ನ ಹೇಳ್ಬೇಕು ಆದಷ್ಟು ಬೇಗ. ನೀನು ನಿಮ್ಮ ಮನೆಗೆ ಹೋಗ್ಬಿಡಮ್ಮ, ನಿಂಗೆ ಅಣ್ಣಂಗೆ ಹೇಳ್ಬಿಟ್ಟು ಅಂತ ಹೇಳಿ ಕಳಿಸ್ಬಿಡ್ಬೇಕು. ಕಳಿಸ್ತೀನಿ ಬಿಡಲ್ಲ. ಇವಾಗಿನ್ನು ಮನೆ ಮಾಡಿದ್ದೀವಿ, ನಾನು ನಾಳೆ ನಾಡ್ದಲ್ಲಿ ಹೇಳ್ಬಿಡ್ತೀನಿ. ಹಿಂಗಳಮ್ಮ ನೀನು ಬೇರೆ ಮನೆ ಮಾಡಿಕೊಂಡು ನೀನು ಪಾಡಿಗೆ ನೀನು ಇದ್ಬಿಡು ಕರಿಯಮ್ಮ. ಒಂದೇ ಮನೇಲಿ ಅಂತಂದರೆ ಸರಿ ಹೋಗಲ್ಲ ಸಂಸಾರದಲ್ಲಿ ಇದೆಲ್ಲನ ಅಂತ ಹೇಳ್ಬಿಡ್ತೀನಿ. ಮೊದಲೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾಕೆ ಬೇಕಪ್ಪ? ಮೊದಲೇ ನಮ್ಮ ಮನೇಲೆಲ್ಲ ಹಿಂಗೈತೆ ಪರಿಸ್ಥಿತಿ. ಆಮೇಲೆ ಎಲ್ಲ ಆಡ್ಕೊಬಿಡ್ತಾರೆ. ಮೊದಲೇ ಇಲ್ಲಿ ನಮ್ಮೂರಲ್ಲಿ ಇವಾಗ ಹೆಂಗೆ ಮಾತಾಡ್ತಾವ್ರೆ. ಮೊದಲೇ ಅನ್ಕೊಂಡ್ರೆ ಆಗಲ್ಲ. ಎಷ್ಟೋ ಜನಕ್ಕೆಲ್ಲ ಇಲ್ಲಿ ಯಾಕೆ ಬೇಕು? ಅದಕ್ಕೆ ಹೇಳ್ಬಿಡ್ತೀನಿ, ಸಂಸಾರದಲ್ಲೆಲ್ಲ ಚೆನ್ನಾಗಿರಲ್ಲ ಕಣಮ್ಮ. ಸಂಸಾರ ಈಗ ನಾನು ನನ್ನ ಗಂಡ ನನ್ನ ಮಗಳು ಇರಬೇಕಾದ್ರೆ ಚೆನ್ನಾಗಿರಲ್ಲ ಇಲ್ಲೆಲ್ಲನ. ನೀನು ಏನಿದ್ರು ಬೇರೆ ಮನೆ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಬೇರೆ ಇರೋದು ಒಳ್ಳೇದು ಅಂತ ಹೇಳ್ತೀನಿ. ಆ ಕಡೆನೇ ಓದಲು ನಗ್ನಗ್ತಾ ಬರಲೇ ಇಲ್ಲ. ಏನು ತನ್ವಿ, ಏನು ಮಾಡ್ತಾ ಇದ್ದೆ?
ಅಮ್ಮ ಆದಷ್ಟು ಬೇಗ ನನಗೂ ಮತ್ತೆ ಕರಿಯನ್ಗೆ ಮದುವೆ ಮಾಡ್ಸಮ್ಮ. ಯಾಕಂದರೆ ದಿನ 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 ಹಿಂಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅದಕ್ಕೆ ಆದಷ್ಟು ಬೇಗ ಮದುವೆ ಮಾಡ್ಸಮ್ಮ. ಬದಿನ ಸುಧಾರಿಸಮ್ಮ. ಆಷಾಢ ಎಲ್ಲ ಮುಗಿಲಿ. ಆಷಾಢದಲ್ಲಿ ಮದುವೆ ಆಗಬಾರ್ದು. ಅದಕ್ಕೆ ಆಷಾಢ ಮುಗಿದು ಶ್ರಾವಣ ಬರುತ್ತಲ್ಲ, ಶ್ರಾವಣಕ್ಕೆ ಒಂದು ತಿಂಗಳು ಕಳೆದ್ಬಿಟ್ರೆ ಈ ಅಮಾವಾಸ್ಯೆ ಆಗಿ ನನ್ನ ಅಮಾವಾಸ್ಯೆಗೆ ಶ್ರಾವಣ ಮುಗಿಯುತ್ತಲ್ಲ, ಅವಾಗ ಇನ್ನೂ ಇವಾಗ ಬೇಡ ಅಂತ. ಇವಾಗಿನ ಆಷಾಢ ಸ್ಟಾರ್ಟ್ ಆಗುತ್ತೆ. ಏನೋ ನೋಡೋಣ ತಡಿ. ಇವಾಗ ಯಾವುದು ಅಷ್ಟು ಡೇಟ್ ಚೆನ್ನಾಗಿಲ್ಲ. ನಾನು ಕೇಳಿದೆ, ನಿನಗೆ ಇವಾಗ ಟೈಮ್ ಚೆನ್ನಾಗಿಲ್ಲ, ಈ ತಿಂಗಳಲ್ಲಿ ಬೇಡ ಅಂತ ಹೇಳೋರೆ. ಈ ತಿಂಗಳಲ್ಲಿ ಬೇಡ, ಶ್ರಾವಣಕ್ಕೆ ಮಾಡಿ, ಶ್ರಾವಣಕ್ಕೆ ನಿನ್ನ ಟೈಮ್ ಚೆನ್ನಾಗೈತೆ ಅಂತ ಹೇಳವ್ರೆ. ಮಾಡೋಣ ತಡಿಯಮ್ಮ. ಸರಿ ಆಯ್ತು ಹೇಳಮ್ಮ. ಏನಿದ್ರೆ ಮಾತಾಡ್ಸಲ್ಲಿ. ಎಲ್ಲೋ ಅದ್ಲ ಏನು ನೋಗ್ತಾ ಇರ್ತಾಳಂಗೆ. ಏನು ನಾನು ಬಂದಾಗಿಂದಲೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋದು, ನಗೋದು ಮುಖ ನೋಡೋದು, ನಗೋದು. ಅಪ್ಪ ನಾ ತುಂಬ ಅಬ್ಸರ್ವ್ ಮಾಡ್ಬಿಟ್ಟಿದ್ದೀನಿ ಬಿಡು. ನೋಡೋದು ಅಬ್ಸರ್ವ್ ಮಾಡೋದು ಈ ರೀತಿ ಆಗ್ಬಿಟ್ಟೈತೆ. ನಾನು ನೋಡ್ತಾ ಇದ್ದೀನಲ್ಲ ಹಿಂಗೆ. ಯಪ್ಪ ಡೌಟ್ ಹೊಡಿತಾ ಐತೆ. ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಇನ್ನ ನೋಡ್ತಾ ಇನ್ನ ಒಬ್ರು ಮುಖ ಒಬ್ರು ನೋಡೋದು, ಅಲ್ಲಿ ಕಿಸ್ಕೊಂಬೋದು, ಅಲ್ಲಿ ಕಿಸೀತಾ ಇದ್ದಾರೆ ಸುಮ್ಮನೆ. ಏ ಪ್ರವೀಣ ಸೀರಿಯಸ್ ಆಗಿರ್ತಿದ್ದೆ, ಹಿಂಗೆ ನಗ್ತವನೇ ಅಲ್ಲ. ನಾನು ನೋಡ್ದಂಗೆ ಇವಾಗ ಏನು ಅಲ್ಲಿ ಕಿಸಿತವನೆ. ಅವಳ ಮುಖ ನೋಡೋದು, ಅಲ್ಲಿ ಕಿಸಿಯೋದು, ಅವನ ಮುಖ ನೋಡೋದು, ಕಿಸಿಯೋದು, ಹಿಂಗೆ ಮಾಡ್ತಾವ್ರೆ. ಜೀವಿತ ಬೆಳಗ್ಗೆ ಎದ್ದಾಗಿಂದ ಎಷ್ಟು ಕೆಲಸ ಮಾಡ್ತಾವಳೆ ಗೊತ್ತಾ? ತುಂಬ ಚೆನ್ನಾಗಿ ಕೆಲಸಗಳನ್ನೆಲ್ಲ ಶುರು ಮಾಡವಳೆ. ಚೆನ್ನಾಗಿ ಮಾಡ್ತಾಳೆ ಕೆಲಸ ಎಲ್ಲ, ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಳೆ. ಜೀವಿತ ಮುಗಿತಾ ಕೆಲಸ ಇಲ್ಲಿ? ಮುಗೀತಪ್ಪ, ಎಲ್ಲ ಕೆಲಸ ಮುಗಿಸ್ಬಿಟ್ಟೆ. ಇನ್ನೇನು ಇವಾಗ ಹೊಲ್ದ ಹತ್ರ ಹೋಗ್ಬಿಟ್ರೆ ಸ್ವಲ್ಪ ಅಲ್ಲೇನಾದ್ರೂ ಕೆಲಸ ಇದ್ರೆ ಮಾಡ್ಕೊಂಡು ಬಂದ್ಬಿಡೋದೆ. ಬಿಡು ಪಾಪ, ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಕೆಲಸ ಮಾಡೋದಕ್ಕೆ ನಿನಗೆ ಆಗಲ್ಲ ಅನಿಸುತ್ತೆ. ಪಾಪ ಸ್ವಲ್ಪ ಸುಸ್ತಾಗ್ತೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡು, ಹೋಗ್ಲಿ. ರೆಸ್ಟ್ ಮಾಡು, ನಾಳೆ ಹೋಗೋಣ ಹೊಲ್ದ ಹತ್ರ. ಇವತ್ತು ನಿನಗೆ ಸುಸ್ತಾಗ್ತೈತೆ. ಬೆಳಗ್ಗೆ 4 ಗಂಟೆಗೆ ಎದ್ದಾಗಿಂದಾನ ಅಕ್ಕನ ಅಣ್ಣ ಮೀಟಿಂಗ್ ಐತೆ, ಬೇಗ ತಿಂಡಿ ಅಡುಗೆ ಎಲ್ಲ 8 ಗಂಟೆಗೆ ಆಗಬೇಕು ಅಂತ ಹೇಳಿದಕ್ಕೆ ಬೇಗ ಪಾಪ 4 ಗಂಟೆಗೆ ಎದ್ದು ಇವತ್ತು ಮಾಡಿದ್ಯಾ. ರೆಸ್ಟ್ ಮಾಡಿ ಇನ್ನೇನು ಮಾಡೋಕ್ಕಾಗುತ್ತೆ? ನನಗೆ ರೆಸ್ಟ್ ಮಾಡ್ತೀನಪ್ಪ. ರೆಸ್ಟ್ ಮಾಡೋದಕ್ಕಿಂತ ನನ್ನ ಮಗಳ ಮುಖ ಒಂದ್ಸತಿ ನೋಡ್ಬಿಟ್ರೆ ನನಗೆ ಒಂದಿನ ಫುಲ್ ಕೆಲಸ ಮಾಡಿರೋದೆಲ್ಲ ನನಗೆ ಮರ್ತೋಗ್ಬಿಡುತ್ತೆ. ನನಗೆ ಅದು ಕೆಲಸ ಮಾಡಿದ್ದೀನಿ ಅಂತ ಫೀಲೇ ಆಗಲ್ಲ. ನನ್ನ ಮಗಳ ಮುಖ ನೋಡ್ಬೇಕು, ನನ್ನ ಮಗಳನ್ನ ಎತ್ಕೋಬೇಕು, ಅವಳನ್ನ ಆಟ ಆಡಿಸ್ಬೇಕು ಅನ್ನೋದೇ ನನಗೆ ಒಂಥರ ಆಸೆ. ಅವಳು ನನಗೆ ಚೆನ್ನಾಗಿ ಅಭ್ಯಾಸ ಆಗಬೇಕು ಅಂತ ಅವಳು ನನ್ನ ಹತ್ರ ಬರೋದೇ ಇಲ್ಲ. ಏನು ಮಾಡಲಿ? ಈಗ ಬಿಡು ಹೋಗ್ಲಿ, ಅವಳು ಇವಾಗ ನಿನ್ನ ಹತ್ರ ಬರಲ್ಲ. ಯಾಕಂದರೆ ನಿನಗೆ ಅಭ್ಯಾಸ ಇಲ್ಲ. ಅವ್ರು ಬೇರೆ ಸುಮ್ಮನೆ ಇರಲ್ಲ, ಅವ್ರು ನಂಬಲ್ಲ. ಸುಮ್ಮನೆ ಇದ್ಬಿಡು. ನೀನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀಯಾ? ಸುಮ್ಮನಿರು. ಏನು ಮಾಡೋದು? ನೋಡಿ ಸುಮ್ಮನೆ ಆಗ್ಬಿಡು. ಈಗ ಅವ್ರಿಗೆ ಹೇಳಿದ್ರೆ ಕೇಳಲ್ಲ. ಅವರು ಒಂಥರ ಏನೋ ಇದು ಮಾಡ್ತಾರೆ ಅವರು. ಮಾಡೋದಂತ ಏನು ಜಮ್ಮ ಬಂದ್ಬಿಟ್ಟೈತೆ ಗೊತ್ತಾ? ಅಬ್ಬಬ್ಬಬ್ಬ, ಆ ಹುಡುಗಿನ ಅವ್ನು ಮುಟ್ಟಿದ್ರೆ ಸಾಕು, ಹೋಗಿ ಹೆಂಗೆ ಮಾತಾಡ್ತಾಳೆ. ಏನೋ ಬಿಡು, ಅವ್ರ ಅಮ್ಮ ತಾನೇ ಮುಟ್ಟವಳೆ, ಅವ್ರ ಅಮ್ಮ ತಾನೇ ಮಾತಾಡ್ಸವಳೆ ಅಂತ ಒಂದ್ಸತಿನೂ ಅನ್ನಲ್ಲ ಅವಳು. ಎಷ್ಟು ಇದು ಮಾಡ್ತಾಳೆ. ಅದಕ್ಕೆ ಇನ್ನೇನು ಮಾಡೋದಂತ ನಾನು ಸುಮ್ಮನೆ ಆಗ್ತೀನಪ್ಪ ಅತ್ಲಾಗೆ. ನನಗೆ ಆ ಹುಡುಗಿದೇ ಕಣಪ್ಪ ಚಿಂತೆ. ರಾತ್ರಿ ಎಲ್ಲ ಒಂಥರ ಹುಡುಗಿದೇ ನೆನಪು. ನನ್ನ ಪಕ್ಕದಲ್ಲಿ ಬಂದು ಮಲ್ಕೊಂಡವಳೇನೋ, ಅಮ್ಮ ಅಂದ್ಲೇನೋ, ಇಬ್ರು ಸಿದ್ಲೇನೋ ನನ್ನ ಹತ್ರ ಫೀಲ್ ಆಗ್ತೈತೆ. ಅದು ಯಾಕೋ ಗೊತ್ತಿಲ್ಲ ಕಣಪ್ಪ. ನನ್ನ ಮಗು ಆಗೋವರೆಗೂ ಆ ಥರ ಅನಿಸುತ್ತೆ ಅಷ್ಟೇ. ಬಿಡು. ನಿನಗೆ ಇನ್ನೊಂದು ಮಗು ಏನಾದರೂ ಆದರೆ ನಿನಗೆ ಫೀಲಿಂಗ್ ಇರಲ್ಲ. ನೋಡೋಣ. ಇವಾಗ ಸದ್ಯಕ್ಕೆಲ್ಲ ಇವಾಗ ಹಿಂಗೆಲ್ಲ ಆಪ್ರೇಷನ್ ಎಲ್ಲ ಆಗೈತೆ. ಈ ರೀತಿ ಎಲ್ಲ ಆಗಿರೋದ್ರಿಂದ ತುಂಬ ಕಷ್ಟ. ಇನ್ನೊಂದು ಮಗು ಆಗೋದು. ನೋಡೋಣ, ಏನಾದರೂ ದೇವ್ರ ದಯದಿಂದ ಏನಾದರೂ ಆದರೆ ನೋಡ್ಕೊಂಡು ಚೆನ್ನಾಗಿರುವಂತೆ. ಬಿಡು ಹೋಗ್ಲಿ. ಅದನ್ನು ಚಿಂತೆ ಮಾಡಬೇಡ ಜೀವಿತ. ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅನ್ನೋದು ಗೊತ್ತು. ಪಾಪ ಬಗ್ಗೆ ನೀನು ತುಂಬ ಯೋಚನೆ ಮಾಡ್ತೀಯ. ಈಗ ಅವರು ಕಳಿಸಲ್ಲ, ನೀನು ಬಿಡಲ್ಲ, ಅದೆಲ್ಲ ಚೆನ್ನಾಗಿರಲ್ಲ. ಬಿಡು. ಅವರು ಇಷ್ಟಪಟ್ಟು ಅವ್ರು ಕಳಿಸ್ಬೇಕು. ಮತ್ತೆ ಬಲವಂತದಿಂದ ಕರ್ಕೊಂಬಂದು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು, ಬಲವಂತದಿಂದ ನೀನು ಎತ್ಕೊಳ್ಳೋದು, ಅದೆಲ್ಲ ಮಾಡೋಕೆ ಹೋಗ್ಬಿಡ. ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮತ್ತೆ ನಿನ್ನ ಮೇಲೆ ಬರುತ್ತೆ, ನಿನ್ನ ಮೇಲೆ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕಾಗಿಯಾ. ಸರಿ ಆಯಿತು ಸಂತು, ಸುಮ್ಮನೆ ಆಗ್ಬಿಡ್ತೀನಿ. ನಿಜ ರಾತ್ರಿ ಎಲ್ಲ ನನ್ನ ಮಗಳದೇ ಚಿಂತೆ. ಪಕ್ಕದಲ್ಲಿ ಬಂದು ಮಲ್ಕೊಂಡ್ಲೇನೋ, ಎದ್ದು ಬಿಟ್ಟು ನನ್ನೇನಾದರೂ ಕೇಳೋ ಥರ ಫೀಲ್ ಆಗಿ ಈ ಥರ ಆಗ್ತಾಯಿದೆ. ಏನು ಮಾಡೋದು? ಎತ್ಕೊಳ್ಳೋಣ ಅಂತಂದರೆ ಅವ್ರು ಸುಮ್ಮನೆ ಇರಲ್ಲ. ಬೆಳಗ್ಗೆ ಎದ್ದಾಗಿನ ಎಲ್ಲ ಕೆಲಸ ಮಾಡ್ತೀನಿ. ಹೊಲ್ದ ಹತ್ರ ಎಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ನಾನು ಸಂತು ಇಬ್ಬರೂ ಚೆನ್ನಾಗಿ ದುಡಿತಾ ಇದ್ದೀವಿ. ಹೆಂಗೋ ನನ್ನಿಂದ ಇವ್ರ ಜೀವನ ಹಾಳಾಯಿತು ಅಂತ ಸಂತು ನನಗೊಂದು ಬಾಳು ಕೊಟ್ಟಿದ್ದಾರೆ. ಬಾಳು ಕೊಟ್ಟು ಅವ್ರು ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಹೆಂಗೋ ಹಿಂಗೆ ಚೆನ್ನಾಗಿದ್ದರೆ ಸಾಕು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.